ನಮಸ್ಕಾರ ವೀಕ್ಷಕರೇ, ವಿದ್ಯಾರ್ಥಿಗಳೇ. ಹಿಂದಿನ ಸಂಚಿಕೆಯಲ್ಲಿ 6th ಚಾಪ್ಟರು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಬಗ್ಗೆ ಕೆಲವೊಂದು ಮಾಹಿತಿ, ಕೆಲವೊಂದು ಅಂಶಗಳನ್ನು ಕಲ್ತ್ಕೊಂಡ್ರಿ. ಬೇಸಿಕ್ ಅಂಶಗಳನ್ನೆಲ್ಲ ಕಲ್ತ್ಕೊಂಡಿದ್ದೀರಾ. ಇವತ್ತು ಅಲ್ಲಿ ನೀವು ಇಲ್ಲಿ ಮೇನ್ ಈ ಚಾಪ್ಟರ್ದಲ್ಲಿ ಕಲಿಬೇಕಾಗಿರೋದು ಏನಂದ್ರೆ DNA ಬಗ್ಗೆ, ಸ್ಟ್ರಕ್ಚರ್ ಆಫ್ DNA. ಇವತ್ತು DNA ಬಗ್ಗೆ ನಾನು ವಿವರಣೆಯನ್ನ ಕೊಡ್ತೀನಿ. DNA ಎಲ್ಲಿದೆ, ಹೇಗಿರುತ್ತೆ, ಅದು ಹೇಗೆ, ಅದರಲ್ಲಿ ಇರುವಂತ ಕೆಮಿಕಲ್ಸ್ ಏನು ನೀವೆಲ್ಲ ಕಲ್ತಾಗಿದೆ. ಈಗ ಆ ಸ್ಟ್ರಕ್ಚರ್ ಹೇಗಾಗುತ್ತೆ, ಇದನ್ನ ಯಾರು ಕೊಟ್ರು, ಅದನ್ನ ಬಗ್ಗೆ ಇವತ್ತು ಸ್ವಲ್ಪ ಡಿಸ್ಕಸ್ ಮಾಡೋಣ. ಓಕೆ, ಸೊ DNA ಇದನ್ನ ವ್ಯಾಟ್ಸನ್ ಮತ್ತು ಕ್ರಿಕ್ ಅನ್ನೋ ಇಬ್ರು ಸೈಂಟಿಸ್ಟು, ಜೇಮ್ಸ್ ವ್ಯಾಟ್ಸನ್ and Francis Crick in 1953 1953ರಲ್ಲಿ ಜೇಮ್ಸ್ ವ್ಯಾಟ್ಸನ್ ಮತ್ತು ಫ್ರಾನ್ಸಿಸ್ ಕ್ರಿಕ್ ಅನ್ನೋ ಸೈಂಟಿಸ್ಟು DNA ಸ್ಟ್ರಾಂಡ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ, DNA ಸ್ಟ್ರಕ್ಚರ್ ಬಗ್ಗೆ ಏನು ಕೊಟ್ಟರು, ವಿವರಣೆ ಕೊಟ್ಟರು. ಪ್ರಪೋಸ್ ದ ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ ಸ್ಟ್ರಕ್ಚರ್. ಇದಕ್ಕೆ ನಿಮಗೆ ಎಕ್ಸಾಮ್ದಲ್ಲಿ ವ್ಯಾಟ್ಸನ್ ಕ್ರಿಕ್ ಮಾಡೆಲ್ ಆಫ್ DNA ಹಾಗಾದ್ರೂ ಕೊಡ್ಬೋದು, ಅಥವಾ ಸೈಲೆಂಟ್ ಫೀಚರ್ಸ್ ಆಫ್ DNA ಅಂತಾದ್ರೂ ಕೊಡ್ಬೋದು. ಈಗ ವ್ಯಾಟ್ಸನ್ ಕ್ರಿಕ್ ಅಂತ ಕೊಟ್ಟಾಗ ಇಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಬರೀಲೇಬೇಕು. ಜೇಮ್ಸ್ ವ್ಯಾಟ್ಸನ್ ಮತ್ತು ಫ್ರಾನ್ಸಿಸ್ ಕ್ರಿಕ್ ಅನ್ನೋನು 1953ರಲ್ಲಿ ಇವರಿಬ್ರು ಏನ್ ಮಾಡಿದ್ರು, ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್ ಬಗ್ಗೆ, DNA ಇದು ಡಬಲ್ ಹೆಲಿಕ್ಸ್ ಇರುತ್ತೆ, ಅಂದ್ರೆ ಡಬಲ್ ಸ್ಟ್ರಾಂಡ್ 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಇರುತ್ತೆ. ಆ 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಏನಾಗಿದೆ, ಒಂದಕ್ಕೊಂದು ಆಂಟಿ ಪ್ಯಾರಲಲ್ ಆಗಿ ರನ್ ಆಗಿರುತ್ತೆ, ಮತ್ತೆ ಅದು ಟ್ವಿಸ್ಟ್ ಆಗಿರುತ್ತೆ. ಅದಕ್ಕೆ ಹೆಲಿಕಲ್ ಸ್ಟ್ರಕ್ಚರ್. ಹೆಲಿಕ್ಸ್ ಮೀನ್ಸ್ ಟ್ವಿಸ್ಟ್. ಹೆಲಿಕ್ಸ್ ಮೀನ್ಸ್ ಟ್ವಿಸ್ಟ್ ಅಂದ್ರೆ ತಿರುಕೊಂಡಿರುತ್ತೆ, ಸುತ್ತಕೊಂಡಿರುತ್ತೆ ಅಂತ ಹೇಳಿ. ಆ ಸ್ಟ್ರಕ್ಚರ್ ಬಗ್ಗೆ ಮಾಡೆಲ್ ಅಥವಾ ಸ್ಟ್ರಕ್ಚರ್ ಆಫ್ DNA ದಟ್ ಈಸ್ ಗಿವನ್ ಬೈ ವ್ಯಾಟ್ಸನ್ ಅಂಡ್ ಕ್ರಿಕ್. ಓಕೆ, ಸೊ ಯಾವ ಬೇಸ್ ಮೇಲೆ ಇವರು ಇದ್ರದ್ದು ಸ್ಟ್ರಕ್ಚರ್ ಕೊಟ್ಟರು, DNA ಸ್ಟ್ರಕ್ಚರ್ ಯಾವ ಬೇಸ್ ಮೇಲೆ ಕೊಟ್ಟರು ಅದು ಬಂದಾಗ, ದೇ ಸ್ಟಡೀಡ್ ಎಕ್ಸ್ರೇ ಡಿಫ್ರಾಕ್ಷನ್ ಡೇಟಾ ಫ್ರಾಮ್. ಎಕ್ಸ್ರೇ ಡಿಫ್ರಾಕ್ಷನ್ ಡೇಟಾ ಯಾರು ಮಾಡಿದ್ರು, ಮ್ಯೂರಿಕ್ ವಾಲ್ಕಿನ್ ಅನ್ನೋನು, ಫ್ರಾಂಕ್ಲಿನ್ ಅನ್ನೋನು, ಎರ್ವಿನ್ ಚರ್ಗಾಫ್ ಅನ್ನೋರು. ಈ 3 ಜನ ಫಸ್ಟು DNA ಬಗ್ಗೆ ಎಕ್ಸ್ರೇ ಡಿಫ್ರಾಕ್ಷನ್ ಸ್ಟಡಿ ಮಾಡಿದ್ರು. ಅವರು ಸ್ಟಡಿ ಮಾಡಿರುವಂಥ ಎಕ್ಸ್ಪೆರಿಮೆಂಟ್ ಅನ್ನು ತಗೊಂಡು ಇವರಿಬ್ರು ಇದನ್ನ ಎಕ್ಸ್ರೇ ಡಿಫ್ರಾಕ್ಷನ್ ಮಾಡಿಬಿಟ್ಟು ಅದ್ರ ಮೇಲೆ DNA ಸ್ಟ್ರಕ್ಚರ್ ಅನ್ನ ಕೊಟ್ಟರು. ದೀಸ್ 3 ಸೈಂಟಿಸ್ಟ್, ವಾಲ್ಕಿನ್, ಫ್ರಾಂಕ್ಲಿನ್ ಅಂಡ್ ಚರ್ಗಾಫ್. ಈ ಚರ್ಗಾಫ್ ಅನ್ನೋನು ಬೇಸ್ ಪೇರಿಂಗ್ ರೂಲ್ಸ್ ಕೂಡ ಹೇಳಿದ್ದಾರೆ, ನೆಕ್ಸ್ಟ್ ನೀವು ಕಲಿತೀರಾ. ಓಕೆ, ಈಗ DNA ಹೇಗಿರುತ್ತೆ, ಏನಿರುತ್ತೆ ನೋಡೋಣ. DNA molecule is made up of 2 polynucleotide strands. ಇದನ್ನ ಇದರಿಂದ 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ದಿಂದ ಮಾಡಲ್ಪಟ್ಟಿರುತ್ತೆ. 2 strands are twisted or coiled in a right hand manner. ನೋಡಿ, 2 ಸ್ಟ್ರಾಂಡ್ ಅದಾವ, ಇದು ಒಂದು ಸ್ಟ್ರಾಂಡ್ ಮತ್ತೆ ಇದು ಒಂದು ಸ್ಟ್ರಾಂಡ್. ಓಕೆನಾ? ಈ 2 ಸ್ಟ್ರಾಂಡ್ ಹೆಂಗಿರುತ್ತೆ, ರೈಟ್ ಹ್ಯಾಂಡ್ ಮ್ಯಾನರ್ದಾಗ ಯಾವಾಗ್ಲೂ ನೋಡಿ ಹಿಂಗ್ ಬರುತ್ತೆ. ರೈಟ್ ಹ್ಯಾಂಡ್ ಸೈಡ್ ಅದೇನಾಗಿರುತ್ತೆ, ಟ್ವಿಸ್ಟ್ ಆಗಿರುತ್ತೆ. ಇವು ಟ್ವಿಸ್ಟ್ ಆಗಿರುತ್ತೆ, ಆದ್ರೆ ರೈಟ್ ಹ್ಯಾಂಡ್ ಟ್ವಿಸ್ಟಿಂಗ್ ಐತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆಲ್ DNA ಎಲ್ಲದರಲ್ಲಿರುವಂಥ DNA ಯಾವಾಗಲೂ ರೈಟ್ ಸೈಡ್ ದಿಂದ ತಿರ್ಕೊಂಡಿರುತ್ತೆ. ಓಕೆ, ಟ್ವಿಸ್ಟಿಂಗ್ ದಟ್ ಶುಡ್ ಬಿ ರೈಟ್ ಹ್ಯಾಂಡ್. ನೆಕ್ಸ್ಟ್, ಈಚ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಈಸ್ ಮೇಡ್ ಅಪ್ ಆಫ್ ಡಿಆಕ್ಸಿರೈಬೋಸುಗರ್ ಫಾಸ್ಫೇಟ್ ಗ್ರೂಪ್ ದಟ್ ಫಾರ್ಮ್ಸ್ ದ ಬ್ಯಾಕ್ ಬೋನ್ ಆಫ್ ದ ಸ್ಟ್ರಾಂಡ್ಸ್. ಈಗ ನೋಡಿ, 2 ಸ್ಟ್ರಾಂಡ್ ಇರುತ್ತೆ. ಈ 2 ಸ್ಟ್ರಾಂಡ್, ಇದು ಒಂದು ಸ್ಟ್ರಾಂಡ್ ನೋಡಿ, ಇಲ್ಲೊಂದು ಸ್ಟ್ರಾಂಡ್ ಇದೆ, ಹಿಂಗಿದೆ, ಇದು ಒಂದು ಸ್ಟ್ರಾಂಡ್. ಓಕೆ, ಈ 2 ಸ್ಟ್ರಾಂಡು ಒಂದಕ್ಕೊಂದು ತಿರ್ಕೊಂಡಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬೇಸ್ ಪ್ಯಾಟರ್ನ್ ಹೇಗಿದೆ ಅಂತ ಹೇಳ್ತೇನೆ. ಇದರಲ್ಲಿ ಏನು ಹೇಳ್ತೇವೆ, ಶುಗರು ಫಾಸ್ಫೇಟು, ಶುಗರು ಫಾಸ್ಫೇಟು, ಶುಗರು ಫಾಸ್ಫೇಟು. ಈ ಶುಗರು ಫಾಸ್ಫೇಟು ಕೂಡಿ ಏನಾಗಿರುತ್ತೆ, ಬ್ಯಾಕ್ ಬೋನ್ ಆಫ್ ದ ಸ್ಟ್ರಾಂಡ್ ಅಂತೆ. ಬೆನ್ನು ಮೂಳೆ ತರ ಈ ಮಾಲಿಕ್ಯೂಲ್ಗೆ ಅದು ಸಹಾಯಕರವಾಗಿರುತ್ತೆ. ಗೊತ್ತಾಯ್ತಾ? ಇಲ್ಲಿ ನೋಡಿ, ಇದ್ರದ್ದು ಈ 2 ಸ್ಟ್ರಾಂಡ್ ನಲ್ಲಿ ಶುಗರು ಫಾಸ್ಫೇಟು ಬ್ಯಾಕ್ ಬೋನ್ ಆಗಿರುತ್ತೆ,
ಒಳಗಡೆ ಭಾಗಕ್ಕೆ ಏನಿರುತ್ತೆ, ಇನ್ವರ್ಡ್ ಪ್ರೊಜೆಕ್ಷನ್ ಆಫ್ ನೈಟ್ರೋಜನ್ ಬೇಸಿಸ್. ಇದು ಜಿ ಆದ್ರೆ ಇದು ಸಿ ಇರುತ್ತೆ, ಇದು ಟಿ ಆದಾಗ ಎ ಇರುತ್ತೆ, ಎ ಇದ್ರೆ ಟಿ ಇರುತ್ತೆ. ಅದ್ ನಾನು ಹೇಳ್ತೇನೆ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಅಂತ. ಆದ್ರೆ ಇವೆರಡು ಸ್ಟ್ರಾಂಡ್ ಅಲ್ಲಿ ಹೊರಗಡೆ ಭಾಗಕ್ಕೆ ಏನಿರುತ್ತೆ, ಒಳಗಡೆ ಭಾಗಕ್ಕೆ ಏನಿರುತ್ತೆ ಅನ್ನೋದು ನೀವು ಎಕ್ಸ್ಪ್ಲನೇಷನ್ ಕೊಡ್ಬೇಕು. ಅವರು ಹೇಳಿದ್ದದೆ. ಫಸ್ಟ್ ಹೇಳಿದ್ದೇನಂದ್ರೆ DNA ಡಬಲ್ ಸ್ಟ್ರಾಂಡ್, ಡಬಲ್ made up of double polynucleotide chains. ನ್ಯೂಕ್ಲಿಯೋಟೈಡ್ ಅನ್ನ ಸ್ಟಡಿ ಮಾಡಿದ್ರಿ, ಆ ನ್ಯೂಕ್ಲಿಯೋಟೈಡ್ ಜಾಯಿನ್ ಆದಾಗ ನೋಡಿ, ಇದು ಒಂದು ನ್ಯೂಕ್ಲಿಯೋಟೈಡ್. ಇವಾಗ ಇಲ್ಲಿ ತಗೊಳ್ಳೋಣ, ಇದು ಒಂದು ನ್ಯೂಕ್ಲಿಯೋಟೈಡ್. ಇವಾಗ ನ್ಯೂಕ್ಲಿಯೋಟೈಡ್ ಹೇಗೆ ಕೂಡ್ತಾವ ಅನ್ನೋದು ಹೇಳ್ತೇನೆ. ಇದು ಒಂದು ನ್ಯೂಕ್ಲಿಯೋಟೈಡ್ ತಾನೆ, ಇದು ಒಂದು ನ್ಯೂಕ್ಲಿಯೋಟೈಡ್. ಇವೆರಡು ನ್ಯೂಕ್ಲಿಯೋಟೈಡ್ ಹೇಗೆ ಕೂಡ್ತವೆ? ಸೊ ಇದು ಶುಗರ್ ಆಫ್ ಒನ್ ನ್ಯೂಕ್ಲಿಯೋಟೈಡ್ joins with phosphate of another nucleotide. ಈ ನ್ಯೂಕ್ಲಿಯೋಟೈಡ್ ಶುಗರು ನೆಕ್ಸ್ಟ್ ನ್ಯೂಕ್ಲಿಯೋಟೈಡ್ ಫಾಸ್ಫೇಟ್ಗೆ ಇಲ್ಲೇ ಜಾಯಿಂಟ್ ಆಗಿದೆ ನೋಡಿ. ಈ ಜಾಯಿಂಟಿಗೆ ಏನು ಹೇಳ್ತಾರೆ? ದಟ್ ಈಸ್ ಆಲ್ಸೋ ಕಾಲ್ ಇಟ್ ಆಸ್ ದಿ ಫಾಸ್ಫೋಡೈಈಸ್ಟರ್ ಲಿಂಕೇಜ್ ಆರ್ ಬಾಂಡ್. ಗೊತ್ತಾಯ್ತಾ? ಫಾಸ್ಫೋಡೈಈಸ್ಟರ್ ಲಿಂಕೇಜ್. ಎರಡು ನ್ಯೂಕ್ಲಿಯೋಟೈಡ್, ಇದು ಒಂದು ನ್ಯೂಕ್ಲಿಯೋಟೈಡ್, ಇದು ಒಂದು ನ್ಯೂಕ್ಲಿಯೋಟೈಡ್. ಇವೆರಡು ನ್ಯೂಕ್ಲಿಯೋಟೈಡ್ ಹೇಗೆ ಜಾಯಿನ್ ಆಗಿರುತ್ತೆ ಅಂದ್ರೆ, ಶುಗರ್ ಆಫ್ ದ ಒನ್ ಫಾಸ್ಫೇಟ್, ಈ ಒಂದು ಫಾಸ್ಫೇಟ್ ಅದು ಶುಗರ್ದ ಮೂರನೇ ಕಾರ್ಬನ್ಗೆ ನೆಕ್ಸ್ಟ್ ನ್ಯೂಕ್ಲಿಯೋಟೈಡ್ ಫಾಸ್ಫೇಟ್ ಏನಾಗಿರುತ್ತೆ, ಫಾಸ್ಫೋಡೈಎಸ್ಟರ್ ಬಾಂಡ್ದಿಂದ ಕೂಡಿರುತ್ತೆ. ಆವಾಗ ಇವೆರಡು ನ್ಯೂಕ್ಲಿಯೋಟೈಡ್, ಈ ನ್ಯೂಕ್ಲಿಯೋಟೈಡ್ ಥರ್ಡ್ ಕಾರ್ಬನ್ಗೆ ಈ ನ್ಯೂಕ್ಲಿಯೋಟೈಡ್ ಫಾಸ್ಫೇಟ್ ಜಾಯಿನ್ ಆಗಿದೆ. ಗೊತ್ತಾಯ್ತಾ? ಲೈಕ್ ದಿಸ್. ಇದು ಏನಾಗುತ್ತೆ ಅಂದ್ರೆ, ಇವಾಗ ನೋಡಿ, ಇದು ಒಂದು ನ್ಯೂಕ್ಲಿಯೋಟೈಡ್, ಈ ನ್ಯೂಕ್ಲಿಯೋಟೈಡ್ಸ್ ಏನಾಗುತ್ತೆ, ಜಾಯಿನ್ ಆಗಿ ಇದು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಆಗಿ ಮಾರ್ಪಾಟಾಗುತ್ತೆ. ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಪಾಲಿ ಮೀನ್ಸ್ ಮೆನಿ, ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಸೊ ಇದು ಒಂದು ಪಾಲಿನ್ಯೂಕ್ಲಿಯೋಟೈಡ್ ಚೈನು, ಇದು ಒಂದು ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಹೌದಾ? ಈಗ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ದಲ್ಲಿ, ಈ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ದಲ್ಲಿ ಹೊರಗಡೆ ಭಾಗಕ್ಕೆ, ಹೊರಗಡೆ ಇದು ನೋಡ್ರಿ, ಇದು ಹೊರಗಡೆ, ಇದು ಒಳಗಡೆ. ಹೊರಗಡೆ ಭಾಗಕ್ಕೆ ಶುಗರು ಫಾಸ್ಫೇಟು ಇರುತ್ತೆ. ಶುಗರು ಫಾಸ್ಫೇಟ್, ಶುಗರು ಫಾಸ್ಫೇಟ್, ಶುಗರು ಫಾಸ್ಫೇಟ್. ಹೊರಗಡೆ ಭಾಗಕ್ಕೆ ಶುಗರು ಫಾಸ್ಫೇಟು ಇರುತ್ತೆ. ಆದ್ದರಿಂದ DNA ಯಾವಾಗಲೂ ಹೊರಗಡೆ ಭಾಗಕ್ಕೆ ನೆಗೆಟಿವ್ ಚಾರ್ಜ್ ಇರುತ್ತೆ. DNA ನೆಗೆಟಿವ್ ಚಾರ್ಜ್ ಅಂತ ಹೇಳ್ತೇವೆ. ಯಾಕಂದ್ರೆ ಶುಗರ್ ಮತ್ತು ಫಾಸ್ಫೇಟ್ ಇದು ನೆಗೆಟಿವ್ ಚಾರ್ಜ್ ಕೊಡುತ್ತೆ. ಇದು ನೆಗೆಟಿವ್ ಚಾರ್ಜ್ ಇದೆ. ಇಲ್ಲಿ ಎರಡು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ದಲ್ಲಿ ಶುಗರ್ ಮತ್ತು ಫಾಸ್ಫೇಟ್ ಬ್ಯಾಕ್ ಬೋನ್ ಆಗಿ ಅನುಸರಿಸುತ್ತೆ. ಶುಗರ್ ಫಾಸ್ಫೇಟ್ ಬ್ಯಾಕ್ ಬೋನ್ ಆಗುತ್ತೆ. ಒಳಗಡೆ ಭಾಗಕ್ಕೆ ಏನೈತಲ್ಲ, ನೈಟ್ರೋಜನ್ ಬೇಸ್ ಇರುತ್ತೆ ನೋಡಿ. ಇದ್ರ ನೈಟ್ರೋಜನ್ ಬೇಸ್ ಇದು, ಇದ್ರ ನೈಟ್ರೋಜನ್ ಬೇಸ್ ಇದು. ಹಿಂಗೆ ಒಳಗಡೆ ನೈಟ್ರೋಜನ್ ಬೇಸಸ್ಸು, ಹೊರಗಡೆ ಶುಗರ್ ಫಾಸ್ಫೇಟ್. ಶುಗರ್ ಫಾಸ್ಫೇಟ್ that forms the backbone of the polynucleotide chain. This polynucleotide chain, sugar phosphate backbone. Inside nitrogen bases which are attached, that arranged. Okay, ಇದು and this is actually ಏನದು ಸ್ಟ್ರೇಟ್ ವೇ. ಬಟ್ ಇದು ಏನಾಗಿರ್ತೈತಿ, ಟ್ವಿಸ್ಟ್ ಆಗಿರ್ತೈತಿ ನೋಡಿ. ಇಲ್ಲಿ ತಿರುಕೊಂಡಿದೆ ನೋಡಿ, ಈ ತರ ಇದೇನಾಗ್ತೈತಿ, ಟ್ವಿಸ್ಟ್. ಅದಕ್ಕೆ ಅವ್ರು ಹೇಳಿದ್ದು ಏನಂದ್ರೆ ಹೆಲಿಕಲಿ ಕಾಯಿಲ್ಡ್ ಅಂತ ಹೇಳಿದ್ದು. ದೇ ಸೆಡ್ ದಟ್ ಈಸ್ ಹೆಲಿಕಲಿ ಕಾಯಿಲ್ಡ್ ಅಂತ ಹೇಳಿದ್ದು ನೋಡಿ. ಇವಾಗ ಈಚ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಈಸ್ ಮೇಡ್ ಅಪ್ ಆಫ್ ಡಿಆಕ್ಸಿರೈಬೋಸ್ ಶುಗರ್ ಫಾಸ್ಫೇಟ್ ದಟ್ ಫಾರ್ಮ್ಸ್ ದ ಬ್ಯಾಕ್ ಬೋನ್ ಆಫ್ ದ ಸ್ಟ್ರಾಂಡ್. ಹೌದಾ? ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಫಾಸ್ಫೇಟು ಶುಗರು, ಫಾಸ್ಫೇಟು ಶುಗರು ಇರುತ್ತೆ ಇಲ್ಲಿ. ಫಾಸ್ಫೇಟು ಶುಗರು ಅದು ಬ್ಯಾಕ್ ಬೋನ್ ಆಫ್ ದ, ಒಂಥರ ಏನು ಹೇಳ್ತೇವೆ ಅಂದ್ರೆ ಟ್ವಿಸ್ಟೆಡ್ ಲ್ಯಾಡರ್ ಅಂತ. ಹಿಂಗೆ ಸುತ್ತಿರುವಂಥ ಏಣಿರುತ್ತಲ್ಲ, ಆ ಥರ ಇರುತ್ತೆ ಇದ್ರ ಸ್ಟ್ರಕ್ಚರ್. ಸುತ್ಕೊಂಡಿರುವಂಥ ಏಣಿ ಅಂತಂದ್ರೆ, ಈಗ ಮಧ್ಯಕ್ಕೊಂದು ಕಂಬ ಇರುತ್ತೆ, ಅದರಿಂದ ಹಿಂಗೆ ಹೋಗಿರುತ್ತೆ. ಅದೇ ರೀತಿ ಇಲ್ಲಿ ಒಂದು ಇಮ್ಯಾಜಿನರಿ ಲೈನ್ ಮಾಡ್ಕೊಂಡಾಗ ಇದು ಏನಾಗುತ್ತೆ, ಇದಕ್ಕೆ ಟ್ವಿಸ್ಟೆಡ್ ಲ್ಯಾಡರ್ ಟೈಪ್ ಅಂತ ಹೇಳ್ತೇವೆ. ಇದರಲ್ಲಿ ಶುಗರು ಮತ್ತು ಫಾಸ್ಫೇಟು ಬ್ಯಾಕ್ ಬೋನ್ ಆಗಿರುತ್ತೆ,
ನೈಟ್ರೋಜನ್ ಬೇಸಿಸ್ ಏನಿರುತ್ತಲ್ಲ ಪ್ರಾಜೆಕ್ಟ್ ಟುವರ್ಡ್ಸ್ ಇನ್ ಸೆಂಟರ್, ಅಂದ್ರೆ ನೈಟ್ರೋಜನ್ ಬೇಸಿಸ್ ಒಳಗಡೆ ಏನಾಗಿರುತ್ತೆ ಸೇರ್ಕೊಂಡಿರುತ್ತೆ. ನೈಟ್ರೋಜನ್ ಬೇಸಿಸ್ ನೋಡಿದ್ರಲ್ಲ, ಇವೆಲ್ಲ ನೈಟ್ರೋಜನ್ ಬೇಸಿಸ್. ಒಳಗಡೆ ಭಾಗಕ್ಕೆ ನೈಟ್ರೋಜನ್ ಬೇಸಿಸ್ ಇರುತ್ತೆ, ಹೊರಗಡೆ ಶುಗರ್ ಮತ್ತು ಫಾಸ್ಫೇಟು ಬ್ಯಾಕ್ ಬೋನ್ ಆಗಿ ಕಾಣುತ್ತೆ. ಓಕೆ, ದ ಟೂ polynucleotide chain two polynucleotide strands are joined by complementary base pairing. This is very important. ಈಗ ಎರಡು ಸ್ಟ್ರಾಂಡ್ ಅದಾವ ಅಂತ ಹೇಳಿದ್ವಿ. ಈ ಸ್ಟ್ರಾಂಡು ಇದೊಂದು ಸ್ಟ್ರಾಂಡು ಹೇಗೆ ಲಿಂಕ್ ಆಗಿದೆ ನೋಡೋಣ. ಅದನ್ನ ಇದು ಒಂದು ಪಾಲಿನ್ಯೂಕ್ಲಿಯೋಟೈಡ್ ಚೈನು, ಇದು ಒಂದು ಪಾಲಿನ್ಯೂಕ್ಲಿಯೋಟೈಡ್ ಚೈನು. ಈ ಎರಡು ಪಾಲಿನ್ಯೂಕ್ಲಿಯೋಟೈಡ್ ಚೈನು ಯಾವ ರೀತಿ ಒಳಗಡೆ ಲಿಂಕ್ ಆಗಿದೆ, ಹೊರಗಡೆ ಅಂಕರ್ ಶುಗರ್ ಫಾಸ್ಫೇಟ್ ಆಯಿತು ಎರಡು ಮಧ್ಯಕ್ಕೆ. ಸೊ ಈಗ ಇದು ನಿಚ್ಚಣಿಕೆ ಕಂಡಂಗೆ ಆಗುತ್ತಲ್ವ, ಏಣಿ ಕಂಡಂಗೆ. ಇದು ಲಿಮ್ಸು, ಅದ್ರ ಕಾಲು. ಇಲ್ಲಿ ಬರೋದೇನಿರುತ್ತೆ ಸ್ಟೆಪ್ಸ್. ಅದಕ್ಕೆ ಇದಕ್ಕೇನು ಹೇಳ್ತೇವೆ, ಟ್ವಿಸ್ಟೆಡ್ ಲ್ಯಾಡರ್ ಅಂತ ಹೇಳ್ತೇವೆ. ಇದಕ್ಕೇನು ಹೇಳ್ತೇವೆ, ಟ್ವಿಸ್ಟೆಡ್ ಲ್ಯಾಡರ್ ಶೇಪ್ ಅಂತ ಹೇಳ್ತೇವೆ. ಆಯಿತು, ಇದು ಒಂದು ಸ್ಟ್ರಾಂಡು ಮತ್ತು ಇದು ಒಂದು ಸ್ಟ್ರಾಂಡ್ ಪಾಲಿನ್ಯೂಕ್ಲಿಯೋಟೈಡ್ ಸ್ಟ್ರಾಂಡ್, ಇವೆರಡು ಹೇಗೆ ಅಟ್ಯಾಚ್ ಆಗ್ಯವು ಅಲ್ಲಿ ಏನು ಹೇಳ್ತೇವೆ, ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್. ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್, ಕಾಂಪ್ಲಿಮೆಂಟ್ ಟು ಈಚ್ ಅದರ್. ಕಾಂಪ್ಲಿಮೆಂಟ್ ಅಂದ್ರೆ ಯಾವಾಗಲೂ ಪ್ಯೂರಿನ್ಸು ಪಿರಿಮಿಡಿನ್ಸ್ಗೆ ಕಾಂಪ್ಲಿಮೆಂಟ್ ಆಗಿರುತ್ತೆ. ಇದರಲ್ಲಿ ಎರಡು ಬರುತ್ತಲ್ವಾ, ಎಡೆನಿನ್ನು ಮತ್ತು ಗ್ವಾನಿನ್ನು. ಇದರಲ್ಲಿ ಎರಡು ಬರುತ್ತೆ, ಸೈಟೋಸಿನ್ನು ಮತ್ತು ಥೈಮಿನ್ನು. ಈ ಪ್ಯೂರಿನದ ಎಡೆನಿನ್ನು ಯಾವಾಗಲೂ ಪಿರಾಮಿಡಿನ್ ಥೈಮಿನ್ಗೆ ಅಟ್ಯಾಚ್ ಆಗಿರುತ್ತೆ, ಕಾಂಪ್ಲಿಮೆಂಟ್ ಆಗಿರುತ್ತೆ. ಪ್ಯೂರಿನದ್ದು ಗ್ವಾನಿನ್ ಯಾವಾಗಲೂ ಸೈಟೋಸಿನ್. ಎಲ್ಲಾದ್ರೂ ಗ್ವಾನಿನ್ ಬಂತಂದ್ರೆ ಅದ್ರ ಪಕ್ಕಕ್ಕೆ ಸೈಟೋಸಿನ್ ಬರುತ್ತೆ. ಎಲ್ಲಾದ್ರೂ ಎಡೆನಿನ್ ಇದ್ರೆ ಥೈಮಿನ್ ಇರುತ್ತೆ, ಥೈಮಿನ್ ಇದ್ರೆ ಎಡೆನಿನ್ ಇರುತ್ತೆ, ಎಡೆನಿನ್ ಇದ್ರೆ ಥೈಮಿನ್ ಇರುತ್ತೆ. ಸೈಟೋಸಿನ್ ಇದ್ರೆ ಗ್ವಾನಿನ್ ಇದ್ರೆ ಸೈಟೋಸಿನ್ ಇರುತ್ತೆ, ಸೈಟೋಸಿನ್ ಇದ್ರೆ ಗ್ವಾನಿನ್ ಇರುತ್ತೆ. ಇದಕ್ಕೇನು ಹೇಳ್ತೀವಿ, ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್. ಚಾರ್ಜಿಫ್ ಅನ್ನೋನು, ಚರ್ಗಾಫ್ ಅನ್ನೋನು ಇದ್ರ ಬಗ್ಗೆ ಒಂದು ರೂಲ್ಸ್ ಹೇಳಿದಾನೆ. ನೋಡಿ, ಇಲ್ಲಿ ಶುಗರ್ ಫಾಸ್ಫೇಟ್ ಅತ್ತ, ಒಳಗಡೆ ಈ ಇದ್ರದ್ದು ಏನಿದೆ ಇಲ್ಲೇ, ಇದು ನೈಟ್ರೋಜನ್ ಬೇಸ್ ಅತ್ತ. ಈ ಸ್ಟ್ರಾಂಡಿಗೆ ಇಲ್ಲಿದೆ ನೋಡ್ರಿ, ಗ್ವಾನಿನ್ ಅನ್ನೋದು ನೈಟ್ರೋಜನ್ ಬೇಸ್ ಇದೆ. ಈ ಸ್ಟ್ರಾಂಡಲ್ಲಿ ಏನು, ಈ ಸ್ಟ್ರಾಂಡ್ ಬಿಟ್ಟು ಹಾಕಿ, ಮೊದಲು ಈ ಸ್ಟ್ರಾಂಡಿಗೆ ನೋಡ್ಕೊಂಡ್ರೆ ಇಲ್ಲಿ ಶುಗರು ಒಳಗಡೆ ನೈಟ್ರೋಜನ್ ಬೇಸು ಗ್ವಾನಿನ್ ಇದೆ, ಹೊರಗಡೆ ಫಾಸ್ಫೇಟ್ ಇದೆ. ಈ ನ್ಯೂಕ್ಲಿಯೋಟೈಡ್ದಲ್ಲಿ ಇಲ್ಲೇನಿದೆ, ಇದು ಥೈಮಿನ್ ಅನ್ನೋ ನೈಟ್ರೋಜನ್ ಬೇಸ್. ಶುಗರು ನೈಟ್ರೋಜನ್ ಬೇಸು ಫಾಸ್ಫೇಟ್, ಇದು ಒಂದು ಯೂನಿಟ್ ಆಯ್ತು ನ್ಯೂಕ್ಲಿಯೋಟೈಡ್. ಇದರಲ್ಲಿ ನೋಡಿ ಶುಗರು ಫಾಸ್ಫೇಟು, ಇಲ್ಲೇನಿದೆ ಅಡೆನಿನ್ ಅನ್ನೋದಿದೆ. ಏನಿದೆ, ಅಡೆನೈನ್ ಅನ್ನೋದಿದೆ. ದಿಸ್ ಈಸ್ ಅಡೆನಿನ್. ಗೊತ್ತಾಯ್ತಾ? ಓಕೆ, ಇದು ಒಂದು ನ್ಯೂಕ್ಲಿಯೋಟೈಡ್. ಇದರಲ್ಲಿ ಏನಿದೆ, ಶುಗರ್ ಇದೆ, ಫಾಸ್ಫೇಟ್ ಇದೆ, ಇಲ್ಲಿ ಗ್ವಾನಿನ್ ಅಂತಿದೆ. ಈ ಚೈನ್ದಲ್ಲಿ ನಿಮಗೆ ಗ್ವಾನಿನ್ನು, ಥೈಮಿನ್ನು, ಎಡೆನಿನ್ನು, ಗ್ವಾನಿನ್ ಅನ್ನೋದು ನೈಟ್ರೋಜನ್ ಬೇಸಸ್ ಬಂತು. ಈ ಸ್ಟ್ರಾಂಡಲ್ಲಿ ನೋಡೋಣ ಇವಾಗ. ಈ ಸ್ಟ್ರಾಂಡಲ್ಲಿ ಕೂಡ ಹಾಗೆ ಶುಗರ್ ಇದೆ, ಇಲ್ಲಿ ಮೇಲೆ ಫಾಸ್ಫೇಟ್ ಬರುತ್ತೆ, ಇಲ್ಲಿ ನೈಟ್ರೋಜನ್ ಬೇಸು. ಈ ನೈಟ್ರೋಜನ್ ಬೇಸು ನೋಡಿ, ಇಲ್ಲಿ ಗ್ವಾನಿನ್ ಇದ್ದ ತಕ್ಷಣ ಇಲ್ಲಿ ಏನಿರುತ್ತೆ, ಸೈಟೋಸಿನ್. ಗ್ವಾನಿನ್ ಎಲ್ಲೇ ಇದೆ, ಪ್ಯೂರಿನ್ಸ್. ಸೈಟೋಸಿನ್ ಎದರಲ್ಲಿದೆ, ಪಿರಮಿಡನ್ಸ್. ಸೊ ಅದಕ್ಕೆ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಅಂತ ಹೇಳ್ತೇವೆ. ಎಲ್ಲಿ ಗ್ವಾನಿನ್ ಬರುತ್ತೆ ಅಲ್ಲೇ ಸೈಟೋಸಿನ್ ಇರುತ್ತೆ, ಎಲ್ಲಿ ಥೈಮಿನ್ ಬರುತ್ತೆ ಅದಕ್ಕೆ ಪೇರ್ ಆಗಿ ಎಡೆನೈನ್ ಬರುತ್ತೆ. ನೋಡಿ, ಇಲ್ಲಿ ಈ ಸ್ಟ್ಯಾಂಡಲ್ಲಿ ಎಡೆನೈನ್ ಐತಂದ್ರೆ ಇಲ್ಲಿ ಆಬ್ವಿಯಸ್ಲಿ ಏನು ಬರುತ್ತೆ, ಥೈಮಿನ್ ಬರುತ್ತೆ. ಇಲ್ಲಿ ಗ್ವಾನಿನ್ ಬಂತು ಅಂದ್ರೆ ಇಲ್ಲಿ ಸೈಟೋಸಿನ್, ಹಾಗೆ ಈಗ ಇಲ್ಲಿ ಸೈಟೋಸಿನ್ ಬಂದ್ರೆ ಇಲ್ಲಿ ಗ್ವಾನಿನ್ ಬರುತ್ತೆ. ಸೊ ಇದಕ್ಕೇನು ಹೇಳ್ತೇವೆ, ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಮೀನ್ಸ್ ಎಡೆನಿನ್ ಆಲ್ವೇಸ್ ಪೇರ್ಸ್ ವಿತ್ ಥೈಮಿನ್, ಗ್ವಾನಿನ್ ಆಲ್ವೇಸ್ ಪೇರ್ಸ್ ವಿತ್ ಸೈಟೋಸಿನ್. ಇದಕ್ಕೆ ಕಾಂಪ್ಲಿಮೆಂಟರಿ ಅಂದ್ರೆ ಇದಕ್ಕಿದು ಕಾಂಪ್ಲಿಮೆಂಟ್, ಇದಕ್ಕಿದು ಕಾಂಪ್ಲಿಮೆಂಟ್. ಇದು ಟಿ ಇದ್ರೆ ಎ ಬರಬೇಕು, ಎ ಇದ್ರೆ ಟಿ ಬರಲೇಬೇಕು, ಜಿ ಇದ್ರೆ ಸಿ ಬರುತ್ತೆ, ಸಿ ಇದ್ರೆ ಜಿ ಬರುತ್ತೆ. ಗೊತ್ತಾಯ್ತಲ್ವಾ? ಸೊ ಇದಕ್ಕೆ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಅಂತ ಹೇಳ್ತೇವೆ. ಈ ಎರಡೂ ನೈಟ್ರೋಜನ್ ಬೇಸಿಸ್ ಯಾವ ರೀತಿ ಅವು ಲಿಂಕ್ ಆಗಿದಾವೆ ಅದು ಬೇಕು, ಯಾಕಂದ್ರೆ ಬಾಂಡ್ ಫಾರ್ಮೇಷನ್ ಆಗುತ್ತೆ ಇಲ್ಲಿ. ಈ ಎರಡೂ ನೈಟ್ರೋಜನ್ ಬೇಸಿಸ್ ಯಾವ ರೀತಿ ಲಿಂಕ್ ಆಗುತ್ತೆ, ಈಗ ನಾವೇನ್ ಹೇಳಿದ್ವಿ, ಎಡೆನಿನ್ಗೆ ಯಾವಾಗ್ಲೂ ಥೈಮಿನ್ ಬಂದಿರುತ್ತೆ, ಗ್ವಾನಿನ್ ಯಾವಾಗ್ಲೂ ಸೈಟೋಸಿನ್ ಬಂದಿರುತ್ತೆ. ಈ
ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗು ಯಾವ ರೀತಿ ಆಗಿರುತ್ತೆ, ಇವೆರಡರ ಮಧ್ಯೆ ಲಿಂಕ್ ಬೇಕಲ್ವಾ, ಅದು ಏನಂದ್ರೆ ವೀಕ್ ಹೈಡ್ರೋಜನ್ ಬಾಂಡ್ಸ್, ಅದಕ್ಕೇನಿರ್ತೇವೆ ವೀಕ್ ಹೈಡ್ರೋಜನ್ ಬಾಂಡ್ಸ್ ಫಾರ್ಮ್ಡ್ ಬಿಟ್ವೀನ್ ಪ್ಯೂರಿನ್ಸ್ ಅಂಡ್ ಪಿರಿಮಿಡಿನ್ಸ್. ಯಾವಾಗಲೂ ಗ್ವಾನಿನ್ ಮತ್ತು ಸೈಟೋಸಿನ್ ಮಧ್ಯ 3 ಇರುತ್ತೆ ಹೈಡ್ರೋಜನ್ ಬಾಂಡ್. ಗ್ವಾನಿನ್ ಮತ್ತು ಸೈಟೋಸಿನ್ ಮಧ್ಯ 3 ವೀಕ್ ಹೈಡ್ರೋಜನ್ ಬಾಂಡ್ ಇರುತ್ತೆ. ಥೈಮಿನ್ ಮತ್ತು ಎಡೆನಿನ್ ಮಧ್ಯ 2 ವೀಕ್ ಹೈಡ್ರೋಜನ್ ಬಾಂಡ್ ಇರುತ್ತೆ. ಸೊ ಅಡೆನಿನ್ ಪೇರ್ಸ್ ವಿತ್ ಥೈಮಿನ್ ವಿತ್ 2 weak hydrogen bonds. Guanine pairs with cytosine with 3 weak hydrogen bonds. ನೋಡಿ ಇಲ್ಲಿ ಅದನ್ನೇ ಪಿಕ್ಚರ್ನಲ್ಲಿ ತೋರಿಸಿರೋದು. ಎಡೆನಿನ್ನು ಥೈಮಿನ್ ನಡುವೆ 2 ಇದೆ, ಗ್ವಾನಿನ್ನು ಸೈಟೋಸಿನ್ ಮಧ್ಯ 3 ಇದೆ. ದಿಸ್ ಈಸ್ ಕಾಲ್ ಇಟ್ ಆಸ್ ದಿ ಬೇಸ್ ಪೇರ್ ಪ್ಯಾಟರ್ನ್. ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್, A complement with a T, G complement with a C, or T complement with a A, C complement with a G. ಅದಕ್ಕೆ ಅದು ಇತ್ತಂದ್ರೆ ಅಲ್ಲಿ ಇನ್ನೊಂದು ಸ್ಟ್ಯಾಂಡಲ್ಲಿ ಅದು ಬರಲೇಬೇಕು. ಇದಕ್ಕೆ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಈಗ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಹೇಗಿರುತ್ತೆ ಅಂತ ನೋಡಿ. ಈಗ ವ್ಯಾಟ್ಸನ್ ಅಂಡ್ ಕ್ರಿಕ್ ಮಾಡೆಲ್ ಬಗ್ಗೆ ಅವ್ರು ಹೇಳಿರೋದು, ಮೊದಲಕ್ಕೆ 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ದಿಂದ DNA ಮಾಡಲ್ಪಟ್ಟಿದೆ. ಇವೆರಡು ಸ್ಟ್ಯಾಂಡು ಪಾಲಿನ್ಯೂಕ್ಲಿಯೋಟೈಡ್ ಚೈನು ಕಾಯಿಲ್ ಆಗಿರುತ್ತೆ, ಅದು ರೈಟ್ ಹ್ಯಾಂಡ್ ಮ್ಯಾನರ್ದಾಗ ಕಾಯಿಲ್ ಆಗಿರುತ್ತೆ. ಆಮೇಲೆ ಈಚ್ ಪಾಲಿನ್ಯೂಕ್ಲಿಯೋಟೈಡ್ ದಲ್ಲಿ ಶುಗರು ಫಾಸ್ಫೇಟು ಬ್ಯಾಕ್ ಬೋನ್ ಆಗಿರುತ್ತೆ, ನೈಟ್ರೋಜನ್ ಬೇಸಿಸ್ ಇನ್ವರ್ಡ್ ಇರುತ್ತೆ. 2 ಪಾಲಿನ್ಯೂಕ್ಲಿಯೋಟೈಡ್ ಸ್ಟ್ಯಾಂಡ್ಸ್ ಆರ್ ಜಾಯಿಂಡ್ ಬೈ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್. ಈಗ ಹೇಳಾಯ್ತು ಕಾಂಪ್ಲಿಮೆಂಟರಿ ಅಂದ್ರೆ G ಗೆ ಯಾವಾಗಲೂ C, A ಗೆ ಯಾವಾಗಲೂ T, T ಗೆ A, C ಗೆ G. ಅದು ವೀಕ್ ಹೈಡ್ರೋಜನ್ ಬಾಂಡ್ ದಿಂದ ಬೇಸ್ ಪೇರಿಂಗ್ ಇನ್ಸೈಡ್, ಇದು ಬೇಸ್ ಪೇರಿಂಗ್ ಇನ್ಸೈಡ್ ಇರುತ್ತೆ, ಶುಗರ್ ಫಾಸ್ಫೇಟ್ ಔಟ್ ಸೈಡ್ ಇರುತ್ತೆ. ಆಮೇಲೆ ಇದು ಟ್ವಿಸ್ಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ದ 2 ಸ್ಟ್ರಾಂಡ್ಸ್ ಆರ್ ಆಂಟಿ ಪ್ಯಾರಲಲಿ ಓರಿಯೆಂಟೆಡ್. ಓರಿಯೆಂಟೇಷನ್ ಈಸ್ ಆಂಟಿ ಪ್ಯಾರಲಲ್. ನೋಡಿ ಹೇಳಿದ್ದೇನೆ ನಾನು, ಯಾವಾಗಲೂ ಇದಕ್ಕೆ DNA ಸ್ಟ್ಯಾಂಡ್ಗೆ ಡೈರೆಕ್ಷನ್ ಇದೆ ಅಂತ ಹೇಳಿದ್ದೀನಿ, ಅದಕ್ಕೆ ಪೊಲ್ಯಾರಿಟಿ ಅಂತ ಹೇಳ್ತೀರಿ. ಈಗ ವಾಟರ್ ಮಾಲಿಕ್ಯೂಲ್ ಹ್ಯಾಸ್ ಪೊಲ್ಯಾರಿಟಿ, H2O ಅಂತ ಹೇಳ್ತೇವಲ್ಲ, ಹೆಂಗಿರುತ್ತೆ, ಹಿಂಗೆ O ಇರುತ್ತೆ, ಈ ಕಡೆ ಒಂದು ಈ ಕಡೆ ಒಂದು H ಇರುತ್ತೆ, ಗೊತ್ತಾ? ಇದು ನೆಗೆಟಿವ್ ಪಾರ್ಟ್ ಇರುತ್ತೆ, ಇದು ಪಾಸಿಟಿವ್ ಪಾರ್ಟ್ ಇರುತ್ತೆ. ಹಾಗಾಗಿ ವಾಟರ್ ನೆಗೆಟಿವ್ ಮತ್ತು ಪಾಸಿಟಿವ್ ಎರಡನ್ನೂ ಮಾಡೋದ್ರಿಂದ ಇದಕ್ಕೆ ನಾವು ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಹೇಳ್ತೀವಿ. ಆ ಥರ ಇಲ್ಲಿ ಕೂಡ ಏನಾಗುತ್ತೆ, DNA ಅಲ್ಲಿ ಕೂಡ ಏನಿದೆ, DNAಗೆ ಡೈರೆಕ್ಷನ್ ಇದೆ. ಡೈರೆಕ್ಷನ್ ಅಂದ್ರೆ ಪೊಲ್ಯಾರಿಟಿ. ಓಕೆ, ಹೇಗಿದೆ ಪೊಲ್ಯಾರಿಟಿ ಅಂತಂದ್ರೆ, ಇದು ಒಂದು ಸ್ಟ್ರ್ಯಾಂಡ್ ತಾನೆ, ಇಲ್ಲಿ ನೋಡಿ, ಇದು ಒಂದು ಸ್ಟ್ರ್ಯಾಂಡ್, ಇದು ಒಂದು ಸ್ಟ್ರ್ಯಾಂಡ್. ಯಾವಾಗಲೂ ಹೇಗಿರುತ್ತೆ ಅಲ್ಲಿ, ಈಗ ಶುಗರ್ ಅಂತಂದ್ರೆ ಶುಗರ್ಗೆ ಒಂದ್ ಕಡೆ ಜಾಯಿನ್ ಆಗಿರುತ್ತೆ ಫಾಸ್ಫೇಟು, ಇನ್ನೊಂದ್ ಕಡೆ ನೈಟ್ರೋಜನ್ ಬೇಸ್ ಆಗಿರುತ್ತೆ. ಯಾವಾಗಲೂ ಶುಗರ್ಗೆ ಒಂದ್ ಕಡೆ ನೈಟ್ರೋಜನ್ ಬೇಸ್ ಇರುತ್ತೆ, ಒಂದ್ ಕಡೆ ಫಾಸ್ಫೇಟ್ ಇರುತ್ತೆ. ಹೀಗಿದ್ದಾಗ ಇಲ್ಲಿ ನೀವು ಇದು ಏನು ಅಂತಂದ್ರೆ, ಈ 2 ನ್ಯೂಕ್ಲಿಯೋಟೈಡು ಶುಗರ್ ಮತ್ತು ಫಾಸ್ಫೇಟ್ ನಿಂದ ಜಾಯಿನ್ ಆಗಿರುತ್ತೆ. ಈ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ದಲ್ಲಿ ನೋಡಿದಾಗ ಇಲ್ಲಿ ಶುಗರು ಇಂಪಾರ್ಟೆಂಟ್ ಆಗುತ್ತೆ. ಈ ಶುಗರ್ದಲ್ಲಿ ನೋಡಿ, ಇಲ್ಲಿ ಶುಗರು ಫ್ರೀ ಯಾವ್ದಿದೆ, 5th ಕಾರ್ಬನ್ ಐತಿ. ಇದು ಶುಗರ್ ತಾನೆ, ಇದ್ರದ್ದು 5th ಕಾರ್ಬನಿಗೆ ಫಾಸ್ಫೇಟ್ ಅಟ್ಯಾಚ್ ಆದ್ರೂ ಈಗ ನೀವು ಇದು ಮಾಡ್ಕೊಂಡೋದು ಇದು ಫ್ರೀ ಸೈಡ್, ಉಳ್ಕಿ ಕಡೆ ಎಲ್ಲ ಏನಿದೆ, ಜಾಯಿನ್ ಇದೆ. ಇಲ್ಲಿ ಇದರಲ್ಲಿ ನೋಡಿ, ಇದು ಏನೈತಲ್ಲ ಹೊರಗಡೆ ಇರೋದು ಫ್ರೀ ಇರೋದು, ಇದು C3. ಅದಕ್ಕೆ ಇಲ್ಲಿ ಏನು ಪೊಲಾರಿಟಿ ಕೊಡ್ತೇವೆ ಅಂದ್ರೆ 3'5 ಈ ತರ ಮೇಲೆ ಹಾಕಿದ್ರೆ ಪ್ರೈಮ್ ಅಂತ ಅರ್ಥ. ಇಲ್ಲಿದೆ ನೋಡಿ, ಇದು ಪ್ರೈಮ್ ಅಂದ್ರೆ 3 ಕಾರ್ಬನ್ ಫ್ರೀ ಇದೆ. ಇಲ್ಲಿ 5th ಕಾರ್ಬನ್. ಒಂದು ಚೈನು, ಈ ಒಂದು ಚೈನ್ ಹೇಗೆ ಹೋಗಿರುತ್ತೆ, 3'5 ಡೈರೆಕ್ಷನ್ದಾಗ ಹೋಗಿರುತ್ತೆ. ಇನ್ನೊಂದು ಹೇಗೆ ಹೋಗಿರುತ್ತೆ, ಇಲ್ಲಿ 5' ಬಂದಿರುತ್ತೆ, ಉಲ್ಟಾ ಹೋಗಿರುತ್ತೆ ಇನ್ನೊಂದು ಚೈನು. ಸೊ ಅದಕ್ಕೆ 2 strands are anti-parallelly oriented. One chain has 3'5 polarity direction ಅಂತಂದ್ರೆ ಇದು 3'5 direction and another one is 5'3 direction. Polarity or direction same.
ಅವ್ರು ಹೇಳಿದ್ದೇನೆಂದ್ರೆ 2 ಸ್ಟ್ರಾಂಡ್ ಆಗಿದೆ, 2 ಪಾಲಿನ್ಯೂಕ್ಲಿಯೋಟೈಡ್ ಚೈನು, ಆಂಟಿ ಪ್ಯಾರಲಲಿ ರನ್, ಒಂದು ಈ ಡೈರೆಕ್ಷನ್ದಾಗ ಹೋದ್ರೆ ಇನ್ನೊಂದು ಅದರ ವಿರುದ್ಧ ಡೈರೆಕ್ಷನ್ದಾಗ ಹೋಗಿರುತ್ತೆ. ಅದಕ್ಕೆ ಇಲ್ಲಿ ಪೊಲಾರಿಟಿ ಬರುತ್ತೆ. ಒಂದು 3'5 ಅಂತ ಹೇಳ್ತೇವೆ, ಇನ್ನೊಂದು 5'3. ಯು ಹ್ಯಾವ್ ಟು ರೈಟ್ ಆಲ್ ದೀಸ್ ಪಾಯಿಂಟ್ಸ್. ಈಗ ನೀವು ವ್ಯಾಟ್ಸನ್ ಅಂಡ್ ಕ್ರಿಕ್ ಮಾಡೆಲ್ ಆಫ್ DNA ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂದಾಗ ಈ ಎಲ್ಲ ಪಾಯಿಂಟ್ಸ್ ಬರೀಲೇಬೇಕು, ಆಮೇಲೆ ಡಯಾಗ್ರಾಮ್ ಹಾಕಬೇಕು. ದೆನ್ ಅಪಾರ್ಟ್ ಫ್ರಮ್ ದಿಸ್ ಈ ಇದೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟು ಆಮೇಲೆ ಅವರು ಏನು ಇವನ್ ಸೈಜ್ ಕೂಡ ಕೊಟ್ಟಿದ್ದಾರೆ. DNA ಲೆಂತ್ ಎಷ್ಟಿರುತ್ತೆ, ಎಷ್ಟು ಇದಕ್ಕೆ ಅದು ಟ್ವಿಸ್ಟ್ ಆಗಿರುತ್ತೆ, ಅದನ್ನೆಲ್ಲ ಡೀಟೇಲ್ ಆಗಿ ಏನು ಮೆಜರ್ಮೆಂಟ್ಸ್ ಕೊಟ್ಟಿದ್ದಾರೆ. ನೋಡೋಣ ಇವಾಗ ಮೆಜರ್ಮೆಂಟ್ಸ್ ಏನೇನು ಹೇಳಿದ್ದಾರೆ ಅಂತ ಹೇಳಿ. ದ ಡಯಾಮೀಟರ್ ಆಫ್ ದ ಸ್ಟ್ರಾಂಡ್ ಈಸ್ ಆಲ್ವೇಸ್ ಕಾನ್ಸ್ಟಂಟ್. ಇದೇನು ಡಯಾಮೀಟರ್ ಅಂತೇವೆ, ಇದ್ರದ್ದು ಅಳತೆ ಇದು ಯಾವಾಗಲೂ ಏನಿರುತ್ತೆ. ಯಾವುದೇ DNA ತಗೊಳ್ಳಿ, ಯಾವುದೇ ಆರ್ಗ್ಯಾನಿಸಮ್, ಮೈಕ್ರೋ ಆರ್ಗ್ಯಾನಿಸಮ್ ಇರ್ಬೋದು, ಪ್ಲಾಂಟ್ ಇರ್ಬೋದು, ಅನಿಮಲ್ ಇರ್ಬೋದು, ಯಾರದೇ ತಗೊಂಡ್ರು ಈ ಡಯಾಮೀಟರ್ ಯಾವಾಗಲೂ ಏನಿರುತ್ತೆ, ಇದು ಕಾನ್ಸ್ಟಂಟ್ ಫಿಕ್ಸ್ ಇರುತ್ತೆ, ಅದು ಚೇಂಜ್ ಆಗಲ್ಲ. ಅದೇನು ಚೇಂಜ್ ಆಯಿತು ಅಂದ್ರೆ ಅಲ್ಲೇ ಡಿಸಾರ್ಡರ್ ಅಂತ ಹೇಳ್ತೇವೆ. ಗೊತ್ತಾಯ್ತಾ? ಸೊ ದಿಸ್ ಒನ್ ಈಸ್ ಕಾನ್ಸ್ಟಂಟ್. ಯಾಕೆ ಇದು ಕಾನ್ಸ್ಟಂಟ್ ಇರುತ್ತೆ ಕೇಳ್ಬೋದು. ಇದು ಕಾನ್ಸ್ಟಂಟ್ ಎಲ್ಲದರಲ್ಲಿ ಕಾನ್ಸ್ಟಂಟ್. ಈ ಕಾನ್ಸ್ಟಂಟ್ ಇದು ಒಂದೇ ತರ ಇರಕ್ಕೆ ಕಾರಣ ಏನಂದ್ರೆ ಡ್ಯೂ ಟು ಪೇರಿಂಗ್ ಆಫ್ ಪ್ಯೂರಿನ್ಸ್ ಅಂಡ್ ಪಿರಮಿಡಿನ್ಸ್. ಇಲ್ಲಿ ಪ್ಯೂರಿನ್ ಇದ್ರೆ ಪಿರಮಿಡಿನ್ ಕರೆಕ್ಟ್ ಇದರಲ್ಲಿ ಲೆಂತ್ ಒಳಗೆ ಇವು ಏನಾಗುತ್ತೆ, ಜಾಯಿನ್ ಆಗಿರುತ್ತೆ. ಪ್ಯೂರಿನ್ಸ್ ಪಿರಮಿಡಿನ್ ಪೇರಿಂಗ್ ಇರೋದ್ರಿಂದ ಏನಾಗುತ್ತೆ, ಡಯಾಮೀಟರ್ ಆಫ್ ದ DNA ಈಸ್ ಕಾನ್ಸ್ಟಂಟ್. ಈ DNA ಡಯಾಮೀಟರ್ ಯಾವಾಗಲೂ ಏನಿರುತ್ತೆ, ಒಂದೇ ಥರ ಇರುತ್ತೆ. ಯಾಕಂದ್ರೆ ಒಳಗಡೆ ನೈಟ್ರೋಜನ್ ಬೇಸ್ ಪೇರಿಂಗ್ ಇರೋದ್ರಿಂದ ಇದ್ರದ್ದು ಕಾನ್ಸ್ಟಂಟ್ ಡಯಾಮೀಟರ್ ಇರುತ್ತೆ. ಅದೇ ಬೇಸ್ ಪೇರಿಂಗ್ ಹೇಳಿದ್ದೇನೆ. ಎಡೆನಿನ್ ಯಾವಾಗಲೂ ಕಾಂಪ್ಲಿಮೆಂಟರಿ ವಿತ್ ಥೈಮಿನ್. ಎಡೆನಿನ್ ಇತ್ತಂದ್ರೆ ಥೈಮಿನ್ ಬರುತ್ತೆ, ಗ್ವಾನಿನ್ ಇತ್ತಂದ್ರೆ ಸೈಟೋಸಿನ್ ಬರುತ್ತೆ. ಎಡೆನಿನ್ ಮತ್ತು ಗ್ವಾನಿನ್ ಮಧ್ಯೆ 2 ವೀಕ್ ಹೈಡ್ರೋಜನ್ ಬಾಂಡು, ಗ್ವಾನಿನ್ ಮತ್ತು ಎಡೆನಿನ್ ಮತ್ತು ಥೈಮಿನ್ ಮಧ್ಯೆ 2 ಹೈಡ್ರೋಜನ್ ಬಾಂಡು, ಗ್ವಾನಿನ್ ಮತ್ತು ಸೈಟೋಸಿನ್ ಮಧ್ಯೆ 3 ಹೈಡ್ರೋಜನ್ ಬಾಂಡ್. ಸೊ ದಿಸ್ ಈಸ್ ದ ಎಕ್ಸ್ಪ್ಲನೇಷನ್ ಗಿವನ್ ಬೈ. ಇಲ್ಲಿ ಸ್ಟ್ರಾಂಡ್ ಡಯಾಮೀಟರ್ ಕಾನ್ಸ್ಟಂಟ್. ಈಗ ಮೆಜರ್ಮೆಂಟ್ ಏನು ಕೊಟ್ಟಿದ್ದಾರೆ ನೋಡೋಣ. ಓಕೆ, ಈಗ ಎಡೆನಿನ್ ಪೇರ್ ವಿತ್ ಥೈಮಿನ್ ಆಯಿತು, ವೀಕ್ ಹೈಡ್ರೋಜನ್ ಬಾಂಡ್ಸ್, ಇದನ್ನೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಾಗಿದೆ. ಅವರು ಡಯಾಮೀಟರ್ ಆಫ್ ದ DNA ಸ್ಟ್ರಾಂಡ್ ಈಗ ಏನು ಹೇಳಿದ್ರು, 2 ಸ್ಟ್ರಾಂಡಲ್ಲಿ ಈ 2 ಮಧ್ಯೆ ಇರುವಂಥ ಡಯಾಮೀಟರ್ ಅಳತೆ ಏನಿರುತ್ತೆ ಫಿಕ್ಸ್ ಇರುತ್ತೆ. ಯಾಕಂದ್ರೆ ನೈಟ್ರೋಜನ್ ಬೇಸ್ ಪೇರಿಂಗ್ ಇದು ಎಷ್ಟಿದೆ ಅನ್ನೋದ್ರದ್ದು ಕೊಟ್ಟಿದ್ದಾರೆ. ಸೊ ಯಾವಾಗಲೂ ನಾವು ಈ ಎಲ್ಲ ಮಾಲಿಕ್ಯೂಲ್ಸ್ ಅನ್ನ ನಾವು ಬೇರೆ ಬೇರೆ ಮೈಕ್ರೋಸ್ಕೋಪ್ ಯೂಸ್ ಮಾಡ್ತೀವಿ ಬಯಾಲಜಿ ಲ್ಯಾಬಲ್ಲಿ. ಡಿಸೆಕ್ಟಿಂಗ್ ಮೈಕ್ರೋಸ್ಕೋಪು, ಕಾಂಪೌಂಡ್ ಮೈಕ್ರೋಸ್ಕೋಪು, ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪು ಅಂಡ್ ಡಿಫ್ರೆಂಟ್ ಮೈಕ್ರೋಸ್ಕೋಪ್ಸ್ ಆರ್ ದೇರ್. ಅದರಲ್ಲಿ ನಾವು ಲ್ಯಾಬ್ರೋಟರಿಯಲ್ಲಿ ಕಾಮನ್ ಆಗಿ ಯೂಸ್ ಮಾಡೋದು ಡಿಸೆಕ್ಟಿಂಗ್ ಮತ್ತು ಕಾಂಪೌಂಡ್ ಮೈಕ್ರೋಸ್ಕೋಪ್. ಈ ಕಾಂಪೌಂಡ್ ಮೈಕ್ರೋಸ್ಕೋಪ್ದಲ್ಲಿ ನಿಮ್ಗೆ ಇದೆಲ್ಲ ಕಾಣಲ್ಲ. ಅಲ್ಲಿ ಕಾಣೋದು ಸೆಲ್ ಸ್ಟ್ರಕ್ಚರ್, ಸೆಲ್ ಶೇಪು. ಕೆಲವೊಂದು ಸ್ಟೇನ್ ಅನ್ನು ಯೂಸ್ ಮಾಡಿ ನಾವು ಕಲರ್ ಮಾಡಬಹುದು ಅಷ್ಟೇ, ಅದು ಬಿಟ್ಟರೆ ಅದ್ರ ಒಳಗಿಂದ ಏನು ಕಾಣಲ್ಲ ನಿಮಗೆ. ಈ ಎಲ್ಲ ಸೆಲ್ ಆರ್ಗಾನಿಲೀಸು ಅದ್ರ ಮಾಲಿಕ್ಯುಲರ್ ಲೆವೆಲ್ ಸ್ಟಡಿ ಮಾಡಬೇಕಂದ್ರೆ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ದಲ್ಲೇನೆ ಸ್ಟಡಿ ಮಾಡಬೇಕು. ಇದನ್ನೆಲ್ಲ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ದಲ್ಲಿ ಸ್ಟಡಿ ಮಾಡಿಬಿಟ್ಟು ಎಕ್ಸ್ರೇ ಡಿಫ್ರಾಕ್ಷನ್ ತೆಗೆದು ಅದರದ ಮೆಜರ್ಮೆಂಟು ಕೊಟ್ಟಿದ್ದಾರೆ, ಅಳತೆ ಕೊಟ್ಟಿದ್ದಾರೆ. ಈಗ ಇಲ್ಲಿ ಅವ್ರ ಪ್ರಕಾರ, ವ್ಯಾಟ್ಸನ್ ಅಂಡ್ ಕ್ರಿಕ್ ಪ್ರಕಾರ DNAದ ಡಯಾಮೀಟರು 20 ಆಂಗ್ಸ್ಟ್ರೋಮ್. ಇನ್ ಟರ್ಮ್ಸ್ ಆಫ್ ಆಂಗ್ಸ್ಟ್ರೋಮ್ ಅಥವಾ ಇದಕ್ಕೆ ಅಂತ 2 ನ್ಯಾನೋಮೀಟರ್, ಒನ್ ಆರ್ ದ ಸೇಮ್. ಆಂಗ್ಸ್ಟ್ರೋಮ್ ಅಥವಾ ನ್ಯಾನೋಮೀಟರ್. ಅಗ್ದಿ ಚಿಕ್ಕದಿರೋದು, ತುಂಬಾ ಚಿಕ್ಕದಿರೋದು ಅಂತಂದ್ರೆ ನ್ಯಾನೋಮೀಟರ್ ಆರ್ ಆಂಗ್ಸ್ಟ್ರೋಮ್. ಇದಕ್ಕಿಂತ ಜಾಸ್ತಿ ಬರೋದು ಮೈಕ್ರಾನ್ಸ್, ಆಮೇಲೆ ಮಿಲಿಮೀಟರ್, ಸೆಂಟಿಮೀಟರ್, ಲೈಕ್ ದಟ್ ವಿಲ್ ಕಮ್. ಇಲ್ಲಿ ಈಗ ಮೈಕ್ರಾನ್ ಅಂತಂದ್ರೆ 1 ಮಿಲಿಮೀಟರ್ದಲ್ಲಿ 1000 ಭಾಗ ಮಾಡಿದ 1 ಭಾಗಕ್ಕೆ ಮೈಕ್ರಾನ್ ಅಂತ ಹೇಳ್ತಾರೆ. ಆ ಥರ ಮೆಜರ್ಮೆಂಟು ಇರುತ್ತೆ. ಇಲ್ಲಿ ನಾವು ಇದನ್ನೆಲ್ಲ ಅವರು ಯಾವುದೋ ಮಾಲಿಕ್ಯುಲರ್ ಎಕ್ಸ್ರೇ ಡಿಫ್ರಾಕ್ಷನ್ ಮೇಲೆ ಎಷ್ಟದರದ್ದು ಮೆಜರ್ಮೆಂಟ್ ಇದೆ ಅನ್ನೋದು ಕೊಟ್ಟಿದ್ದಾರೆ. ಫಸ್ಟ್ ಏನಿಲ್ಲ, ಡಯಾಮೀಟರ್ ಆಫ್ ದ DNA ಈಸ್ 20 ಆಂಗ್ಸ್ಟ್ರೋಮ್. ಇದು ಯಾವಾಗಲೂ ಫಿಕ್ಸ್ ಇರುತ್ತೆ, 20 ಆಂಗ್ಸ್ಟ್ರೋಮ್ ಇರುತ್ತೆ. ರಿಬನ್ ಇದ್ದಂಗೆ ಇರುತ್ತೆ. ಈಗ ಒಂದು ಸ್ಟ್ರೇಟ್ ರಿಬನ್ ತಗೊಂಡ್ರೆ ಇದು ಬಾರ್ಡರ್, ಇದು ಒಳಗಡೆ ಇದ್ದು, ಇಲ್ಲಿಂದ ಈ ಬಾರ್ಡರ್ದಿಂದ ಇದು ಎಷ್ಟಿರುತ್ತೆ, 20 ಆಂಗ್ಸ್ಟ್ರೋಮ್ ಇರುತ್ತೆ.
ಓಕೆ. ಈಗ ಡಯಾಮೀಟರ್ ಎಷ್ಟು 20 ಆಂಗ್ಸ್ಟ್ರೋಮ್ ಅಂತ ಕೊಟ್ಟರು. ದೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಸಕ್ಸೆಸಿವ್ ಬೇಸ್ ಪೇರ್ ಇನ್ ದ ಹೆಲಿಕ್ಸ್, ದಿಸ್ ಈಸ್ 3.4 ಆಂಗ್ಸ್ಟ್ರೋಮ್. ಈಗ ನೋಡಿ ಇದರ ಡಯಾಮೀಟರ್ ಎಷ್ಟು ಕೊಟ್ಟಿರೋದದು ಅವರು 20 ಆಂಗ್ಸ್ಟ್ರೋಮ್. ಇದು ಯಾವಾಗಲೂ ಫಿಕ್ಸ್. ಆ ನಂತರ ಇಲ್ಲಿಂದ ಇಲ್ಲಿಗೆ ಇದು ಒಂದು ನ್ಯೂಕ್ಲಿಯೋಟೈಡ್ ತಾನೆ, ಇದು ಒಂದು ನ್ಯೂಕ್ಲಿಯೋಟೈಡ್ ಅಥವಾ ಹಿಂಗೆ ಬೇಸ್ ಪೇರ್ ಅಂತ ತಗೊಳೋಣ. ಇದು ಒಂದು ಬೇಸ್ ಪೇರು, ಇದು ಒಂದು ಬೇಸ್ ಪೇರು. ಇವೆರಡರ ಮಧ್ಯ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅನ್ನೋದು ಕೊಟ್ಟಿದ್ದಾರೆ. ಅದು ಎಷ್ಟು? 3.4 ನ್ಯಾನೋಮೀಟರ್ ಆರ್ 3.4 ನ್ಯಾನೋಮೀಟರ್ ಅಂತ ಹೇಳ್ತೇವೆ. ಇದು ಇಲ್ಲಿದು ಬಿಟ್ವೀನ್ 2 ಸಕ್ಸೆಸಿವ್. ಆಮೇಲೆ ಇಲ್ಲಿಂದ ಇದು ಒಂದು ಟ್ವಿಸ್ಟ್. ಫ್ರಾಮ್ ಹಿಯರ್ ಟು ಹಿಯರ್ ದರ್ ಈಸ್ ಒನ್ ಟ್ವಿಸ್ಟ್. ಒಂದು ತಿರುವಿಗೆ ಎಷ್ಟು ನ್ಯೂಕ್ಲಿಯೋಟೈಡ್ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇಲ್ಲಿಂದ ಈ ತಿರುವಿನಿಂದ ಈ ತಿರುವಿನ ತನಕ ಒಂದು ಸುತ್ತಾಗುತ್ತೆ. ಇದರಲ್ಲಿ ಎಷ್ಟಿರುತ್ತೆ? 10 ನ್ಯೂಕ್ಲಿಯೋಟೈಡ್ಸ್. 1 2 3 4 5 6 7 8 9 10 10. ಇಲ್ಲಿಂದ ಇಲ್ಲಿಗೆ ಅಂತಂದ್ರೆ 10 ನ್ಯೂಕ್ಲಿಯೋಟೈಡ್ಸ್ ಇರುತ್ತೆ. ಅಥವಾ ಬೇಸ್ ಪೇರ್ಸ್. ಈ 10 ನ್ಯೂಕ್ಲಿಯೋಟೈಡ್ಸು ಇಲ್ಲಿಂದ ಇಲ್ಲಿಗೆ ಒಂದು ಸುತ್ತಿಗೆ ಎಷ್ಟು ಅಳತೆ ಲೆಂತ್ ಎಷ್ಟಿರುತ್ತಂದ್ರೆ 34 ಆಂಗ್ಸ್ಟ್ರೋಮ್ ಇರುತ್ತೆ. 34 ಆಂಗ್ಸ್ಟ್ರೋಮ್ ಇರುತ್ತೆ. ಇದು 3.4 ನ್ಯಾನೋಮೀಟರ್ ಆಯ್ತಾ. ಈಗ ಇದು ಇದರ ಮಧ್ಯೆ ಎಷ್ಟಿರುತ್ತೆ? ಇದು ಇದರ ಮಧ್ಯೆ ಎಷ್ಟಿರುತ್ತೆ ಅಂತಂದ್ರೆ ಅದು 3.4 ಆಂಗ್ಸ್ಟ್ರೋಮ್ ಅಂದಾಗ ಇದು ಏನಾಗುತ್ತೆ? 0.34 ನ್ಯಾನೋಮೀಟರ್ ಅಂತ ಹೇಳ್ತೇವೆ. ಇದು 3.4 ನ್ಯಾನೋಮೀಟರ್. ನ್ಯಾನೋಮೀಟರ್ದಲ್ಲಿ ಹೇಳಿದ್ರೆ, ಆಂಗ್ಸ್ಟ್ರೋಮಲ್ಲಿ ಹೇಳಿದ್ರೆ 34 ಆಂಗ್ಸ್ಟ್ರೋಮು, 3.4 ಆಂಗ್ಸ್ಟ್ರೋಮ್ ಬಿಟ್ವೀನ್ 2 ಸಕ್ಸೆಸಿವ್ ನ್ಯೂಕ್ಲಿಯೋಟೈಡ್ಸ್. ಒಂದು ನ್ಯೂಕ್ಲಿಯೋಟೈಡ್ದಿಂದ ಇನ್ನೊಂದು ನ್ಯೂಕ್ಲಿಯೋಟೈಡ್ ನಡುವಿನ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂದರೆ 3.4 ಆಂಗ್ಸ್ಟ್ರೋಮ್. ಓಕೆ, ಇದನ್ನ ಅಳತೆ ಅವರು ಕೊಟ್ಟಿರೋದು ನೋಡಿ ಇವಾಗ. So the diameter of the DNA strand is 20 angstrom. The distance between 2 successive base pair is 0.34 nanometer or 3.4 angstrom. One complete turn or twist ಹೇಳಿದ್ನಲ್ವಾ, ಹಿಂಗೆ ಸುತ್ತು ಒಂದು ಫುಲ್ ಸುತ್ತು ತಿರ್ಕೊಂಡಿರೋದು ಇಲ್ಲಿಂದ ಇಲ್ಲಿ ತನಕ contain approximately 10 base pairs ಅಂದ್ರೆ 10 nucleotides. The distance or the length of the helix is 3.4 ನ್ಯಾನೋಮೀಟರ್ ಆರ್ 34 ಆಂಗ್ಸ್ಟ್ರೋಮ್. ಇಲ್ಲಿಂದ ಇಲ್ಲಿಗೆ ಎಷ್ಟು ಲೆಂತ್ ಇರುತ್ತೆ? 34 ಆಂಗ್ಸ್ಟ್ರೋಮ್ ಅಥವಾ 3. ಇಲ್ಲಿಂದ ಇದೊಂದು ಈ ತರ ಇರುತ್ತಲ್ವಾ, ಇದರ ಮಧ್ಯೆ ಎಷ್ಟಿರುತ್ತೆ ಅಂದ್ರೆ 3.4 ಆಂಗ್ಸ್ಟ್ರೋಮ್ ಥಿಕ್. So the DNA molecule, the amount of purine is equal to amount of pyrimidine. This one also they given, actually this one given by Chargaff. Next ನೀವು ಸ್ಟಡಿ ಮಾಡ್ತೀರಾ Chargaff ರೂಲ್ ಏನು ಅಂತ. Chargaff ರೂಲ್ ಏನು ಅನ್ನೋದನ್ನ ನಾ ಹೇಳಿದಾಗ ಈ DNA ಮಾಲಿಕ್ಯೂಲ್ದಲ್ಲಿ ಅಮೌಂಟ್ ಆಫ್ ಪ್ಯೂರಿನ್ ಈಕ್ವಲ್ ಟು ಅಮೌಂಟ್ ಆಫ್ ಪಿರಮಿಡಿನ್. ಎಷ್ಟು ಪ್ಯೂರಿನ್ ಇರುತ್ತೆ ಅಂದ್ರೆ ಎಷ್ಟು ಅಡೆನಿನ್ ಗ್ವಾನಿನ್ ಇರುತ್ತೆ ಅಷ್ಟೇ ಥೈಮಿನ್ ಸೈಟೋಸಿನ್ ಇರುತ್ತೆ ಅನ್ನೋದನ್ನ ಹೇಳುತ್ತಾರೆ. ಅದನ್ನ ಹೇಳಿದ್ದು Chargaff. ನೆಕ್ಸ್ಟ್ ಇದರಲ್ಲಿ ನೀವು ಅದನ್ನ ಸ್ಟಡಿ ಮಾಡ್ತೀರಾ. ಇವತ್ತು ವ್ಯಾಟ್ಸನ್ ಅಂಡ್ ಕ್ರಿಕ್ ಮಾಡೆಲ್ ಬಗ್ಗೆ, DNA ಸ್ಟ್ರಕ್ಚರ್ ಹೇಗಿರುತ್ತೆ, 2 ಸ್ಟ್ರ್ಯಾಂಡ್ ಹೇಗಿರುತ್ತೆ, ಅದನ್ನ ಮೇಜರ್ಮೆಂಟು, ಅದರಲ್ಲಿ ಯಾವ ಥರದ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗು ಎಲ್ಲಾನು ನೀವು ಸ್ಟಡಿ ಮಾಡಿದ್ದೀರಾ. ನೆಕ್ಸ್ಟ್ ಕ್ಲಾಸಲ್ಲಿ ಅಥವಾ ಮುಂದಿನ ಸಂಚಿಕೆಯಲ್ಲಿ Chargaff ರೂಲ್ ಬಗ್ಗೆ ಮತ್ತು ನ್ಯೂಕ್ಲಿಯೋಸೋಮ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.